ನೋಡಿ, ಒಟ್ಟು 14 ಸಚಿವರು ಪರ ನಿಂತರು. ಸಿದ್ದರಾಮಯ್ಯ ಪರ ಅಂದ್ರೆ ಜಾತಿ ಗಣತಿ ಬೇಕು ಅಂತ. ಜಾತಿ ಗಣತಿ ವಿರುದ್ಧ ಡಿಕೆ ಶಿವಕುಮಾರ್ ಸೇರಿದಂತೆ 11 ಸಚಿವರಿದ್ರಂತೆ. ಇನ್ನು 8 ಸಚಿವರು ಏನ್ ಬೇಕಿದ್ರೆ ಮಾಡ್ಕೊಳ್ಳಿ ಅಂತ ಸುಮ್ಮನಿದ್ರಂತೆ. ಹಾಗಿದ್ರೆ 2 ಕ್ವಶನ್ ರೈಸ್ ಆಗುತ್ತೆ. ಸಿದ್ದರಾಮಯ್ಯ ಗೆದ್ರ ಸೋತ್ರ? 2 ಪಾಯಿಂಟ್ ಕೊಡ್ತೀನಿ. ಸೋತದ್ ಹೇಗೆ, ಗೆದ್ದದ್ ಹೇಗೆ? ಸೋತ್ರ ಸಿದ್ದರಾಮಯ್ಯ. ಜಾತಿ ಗಣತಿ ಜಾರಿ ಮಾಡೋದಿಲ್ವ ಸಿದ್ದರಾಮಯ್ಯ? ಹಾಗಿದ್ರೆ ಕೇವಲ ಒಂದು ಅಡ್ವರ್ಟೈಸ್ಮೆಂಟ್ ಮಾತ್ರ ಬಿಟ್ಬಿಟ್ರ? ಕ್ಯಾಬಿನೆಟ್ನಲ್ಲಿ ಸಿಡಿದ ಒಕ್ಕಲಿಗ ಲಿಂಗಾಯತರು. ನಂಬರ್ 1, ಒಕ್ಕಲಿಗ ವೀರಶೈವರ ಲೆಕ್ಕ ತಪ್ಪಾಗಿ ತೋರಿಸಲಾಗಿದೆ ಅನ್ನುವಂಥದ್ದು ಅವರ ಆರೋಪ. ಜಾತಿ ಗಣತಿಯನ್ನು ವೈಜ್ಞಾನಿಕವಾಗಿ ಮಾಡಿಲ್ಲ ಅಂತ 2ನೇ ಆರೋಪ. ಸ್ವಾಮೀಜಿಗಳಿಂದ ಸಾಮಾನ್ಯರವರೆಗೆ ಯಾರು ಒಪ್ಪಿಲ್ಲ ಅಂತ 3ನೇ ಆರೋಪ. ವರದಿ ಜಾರಿಯಾದ್ರೆ ನಮ್ಮ ಜನ ಬೀದಿಗಿಳಿತಾರೆ ಅಂತ ಹೇಳಿ 1 ಆರೋಪ. ಹೊಸದಾಗಿ ಮತ್ತೊಮ್ಮೆ ಸಮೀಕ್ಷೆ ಮಾಡಿಸೋಣ ಅಂತೇಳಿ ಸಲಹೆ. ಇಲ್ಲದಿದ್ರೆ ನಮ್ಮ ಜೊತೆಗಿರೋ ಜನ ದೂರವಾಗ್ತಾರೆ ಅನ್ನುವಂತ ಆತಂಕದ ವಿಚಾರ. ಲಿಂಗಾಯತ ಒಕ್ಕಲಿಗರಿಗೆ ಅನ್ಯಾಯ ಮಾಡಬೇಡಿ ಅಂತೇಳಿ ಒಕ್ಕೋರಳ ಆಗ್ರಹ. ಸಮುದಾಯಕ್ಕೆ ನಾವು ಉತ್ತರ ಕೊಡೋದಕ್ಕೆ ಕಷ್ಟವಾಗುತ್ತೆ ಅಂತ ಹೇಳ್ತಾರೆ. ಜನ ಬೀದಿಗಿಳಿದರೆ ಪಕ್ಷಕ್ಕೆ ಕೆಟ್ಟ ಹೆಸರು ಬರುತ್ತೆ. ಅಗತ್ಯ ಬಿತ್ತರೆ ಹೈಕಮಾಂಡ್ ಮನವೊಲಿಸೋಣ, ಮತ್ತೊಮ್ಮೆ ಮಾಡೋಣ, ಇದನ್ನು ಒಪ್ಕೊಳ್ಳೋದು ಬೇಡ ಅನ್ನೋದು ಸಿದ್ದರಾಮಯ್ಯನವರ ಮೇಲಿರುವಂತದ್ದು. ಇದನ್ನ ಸಿದ್ದರಾಮಯ್ಯ ಒಪ್ಕೊಂಡ್ರೆ ಸಿದ್ದರಾಮಯ್ಯ ಸೋತ್ರು. ಹಾಗಿದ್ರೆ ಸಿದ್ದರಾಮಯ್ಯನವರ ಬಳಿ ಇರುವಂತಹ ಇನ್ನೊಂದು ಪಾಯಿಂಟ್ ಏನು? ಗೆದ್ದರಾಮಯ್ಯ ಅಂತಂದ್ರೆ ಏನು? 2 ಪಾಯಿಂಟ್ ಹೇಳ್ತಾ ಇದ್ದೀನಿ. ಜಾತಿ ಗಣತಿಗೆ ಅಹಿಂದ ಸಮುದಾಯ ದೊಡ್ಡ ಮಟ್ಟದಲ್ಲಿ ಬೆಂಬಲ ವ್ಯಕ್ತ ಮಾಡ್ತಾ ಇದೆ. ಈ ಅಹಿಂದ ಸಮುದಾಯ ಇದೆಯಲ್ಲ, ಇದು ಕಾಂಗ್ರೆಸ್ ಪಕ್ಷದ ಬ್ಯಾಕ್ ಬೋನ್. ಅವರು ಯಾವತ್ತೂ ಕೂಡ ದೊಡ್ಡ ಸಮುದಾಯವಾದ ಓಟನ್ನು ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಮಾಡಲ್ಲ. ಅಹಿಂದ, ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ. ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ. ಈ ಉಳುವನೆ ಹೊಲದೊಡೆಯ ಈ ಕಾರಣಕ್ಕಾಗಿ ಜಾಗ ಸಿಕ್ಕಿದ್ದು, ಆಮೇಲೆ ರಿಸರ್ವೇಷನ್ ಮತ್ತೊಂದು ಮಗದೊಂದು. ನಾನು ನಿಮಗೆ ಇವತ್ತು ತೋರಿಸ್ತೀನಿ ಎಷ್ಟೆಷ್ಟು ಎಂಎಲ್ಎಗಳಿದ್ದಾರೆ ಅಂತೇಳಿ. ಈ ದಲಿತ ನಮ್ಮ ಪರಿಷ್ಠ ಜಾತಿ ಪರಿಷ್ಠ ವರ್ಗ ಎಂಎಲ್ಎಗಳಿಗೆ ನಿಜವಾಗ್ಲೂ ನಾಚಿಕೆ ಆಗಬೇಕು. ಯಾಕಂತ ಹೇಳ್ತೀನಿ, ಲೀಸ್ಟ್ ತೋರಿಸ್ತೀನಿ ನಿಮಗೆ. ಪರಿಷ್ಠ ವರ್ಗ ಪರಿಷ್ಠ ಜಾತಿ ನಿಮಗೆ ರಿಸರ್ವೇಷನ್ ಇಲ್ಲ ಅಂತಂದ್ರೆ ನೀವು ಹೇಳ್ತೀರಿ 1,08,00,000 48 ಲಕ್ಷ ಮತ್ತೊಂದು ಕಡೆ ಇದ್ದಾರೆ. ನಿಮ್ಮ ಪ್ರಾಬಲ್ಯ ಇದ್ರೆ ಅದು ಹೆಂಗ್ರಿ ಜನರಲ್ ಕ್ಯಾಟಗರಿಯಲ್ಲಿ ನೀವು ಹಾಕ್ಬೋದಲ್ಲ, ನೀವು ಕ್ಯಾಂಡಿಡೇಟ್ ಹಾಕ್ಬೋದಲ್ಲ, ಹಾಕಬಾರ್ದು ಅಂತ ಏನಿಲ್ಲಲ್ಲ. ನಿಮ್ಮ ಲೆಕ್ಕ ನೋಡಿ ತೋರಿಸ್ತೀನಿ ನಿಮಗೆ. 36 SC-ಗಳಿಗೆ ಕೊಟ್ಟಿದ್ದಾರೆ, ಅಷ್ಟು ಮಾತ್ರ. ST-ಗಳಿಗೆ 16 ಕೊಟ್ಟಿದ್ದಾರೆ, 2 ಏನೋ ಜಾಸ್ತಿ ಬಂದಿದ್ದಾರೆ. ಒಂದು ಯಾರು ಎಲ್ಲ ಸೇರಿ ಹೇಳಿದ್ ನಾನು, ರಾಮುಲು ಅಂಡ್ ಯಾರು ರಾಜಣ್ಣ ಜಾಸ್ತಿ ಬಂದಿರಬೇಕು ಜನರಲ್ ಕ್ಯಾಟಗರಿಯಲ್ಲಿ. ನಾವು 1 ಕೋಟಿ ಎಂಟು ಏನಕ್ಕೆ 1 ಕೋಟಿ ಎಂಟು? ನೀವು ಆಟಕೊಂಡು ಲೆಕ್ಕಕ್ಕೆಲ್ಲ ಆಗ್ಬಿಟ್ಟಿದ್ದೀರಿ. ಆಟಕ್ಕೆ ಬನ್ನಿ ನೋಡಿ, ಇದ್ರ ಬಗ್ಗೆ ಮಾತಾಡ್ತೀನಿ. ಅಹಿಂದ ಸಚಿವರಿಂದ ಜಾತಿ ಗಣತಿಗೆ ಫುಲ್ ಮಾರ್ಕ್ಸ್. ಕೆಲವರು 2015ರಿಂದಲೂ ವರದಿ ವಿರೋಧಿಸ್ತಾ ಇದ್ದಾರೆ. ಈಗಲೂ ವರದಿ ಜಾರಿಯಾಗದಿದ್ದರೆ ತಪ್ಪು ಸಂದೇಶವಾಗುತ್ತೆ ಅಂತೇಳಿ ಅಹಿಂದ ವರ್ಗದವರು ಹೇಳುವುದು. ಬೇರೆ ಸಮುದಾಯದವರಿಗೆ ಯಾವ ಅನ್ಯಾಯ ಆಗಿಲ್ಲ ಇವರು ಹೇಳೋದು. ನಾವು ಅನ್ಯಾಯ ಮಾಡಿ ಕೊಡಬೇಕು ಅಂತ, ಅನ್ಯಾಯ ಆಗಿಲ್ಲ ಅಂತ ಇವರು ಹೇಳೋದು. ಅನ್ಯಾಯ ಆಗಿದ್ದರೆ ಸರಿಪಡಿಸಿ ವರದಿ ಜಾರಿ ಮಾಡೋಣ, ಆದ್ರೆ ವರದಿಯನ್ನು ಕಸಕ್ಕೆ ಹಾಕಿ ಬೇಕಾಬಿಟ್ಟಿ ಬಿಸಾಕಬೇಡಿ ಅಂತ ಅವರು ಹೇಳ್ತಾ ಇದ್ದಾರೆ. ಹೊಸ ಸರ್ವೆಯಿಂದ ಹಣ ಸಮಯ 2 ವ್ಯರ್ಥವಾಗುತ್ತೆ. ಈಗಲೇ ನಿರ್ಧಾರ ಆಗಲ್ಲ ಅಂತ ಎಲ್ರಿಗೂ ಗೊತ್ತಿದೆ. ಆದಷ್ಟು ಬೇಗ ಸಿಎಂ ಅಂತಿಮ ನಿರ್ಧಾರಕ್ಕೆ ಬರಲಿ, ಎಲೆಕ್ಷನ್ ಅಲ್ಲಿ ಕೊಟ್ಟ ಭರವಸೆಯನ್ನು ಈಡೇರಿಸಲಿ. ಇಷ್ಟ ವೀಕ್ಷಕರು 2 ಪಾಯಿಂಟ್ಗೆ ಬರೋದಿದ್ರೆ. ವಿರೋಧ ಇರೋರು ಹೇಳೋದು ಇಲ್ಲ, ಇದು ಬೇಡವೇ ಬೇಡ, ಮತ್ತೊಂದು ಸಮೀಕ್ಷೆ ಮಾಡಿಸಿ. ಪರ ಇರೋರು ಹೇಳೋದು ಸರ್ ಮತ್ತೊಂದು ಸಮೀಕ್ಷೆ ಬೇಡ, ಎಲ್ಲಿ ಲೋಪದೋಷಗಳಾಗಿದೆ ಅದನ್ನು ಸರಿಪಡಿಸೋಣ. ದಟ್ಸ್ ಆಲ್. ನೋಡಿ, ಒಟ್ಟು 14 ಸಚಿವರು ಪರ ನಿಂತರು. ಸಿದ್ದರಾಮಯ್ಯ ಪರ ಅಂದ್ರೆ ಜಾತಿ ಗಣತಿ ಬೇಕು ಅಂತ. ಜಾತಿ ಗಣತಿ ವಿರುದ್ಧ ಡಿಕೆ ಶಿವಕುಮಾರ್ ಸೇರಿದಂತೆ 11 ಸಚಿವರಿದ್ರಂತೆ. ಇನ್ನು 8 ಸಚಿವರು ಏನ್ ಬೇಕಿದ್ರೆ ಮಾಡ್ಕೊಳ್ಳಿ ಅಂತ ಸುಮ್ಮನಿದ್ರಂತೆ. ಹಾಗಿದ್ರೆ 2 ಕ್ವಶನ್ ರೈಸ್ ಆಗುತ್ತೆ. ಸಿದ್ದರಾಮಯ್ಯ ಗೆದ್ರ ಸೋತ್ರ? 2 ಪಾಯಿಂಟ್ ಕೊಡ್ತೀನಿ. ಸೋತದ್ ಹೇಗೆ, ಗೆದ್ದದ್ ಹೇಗೆ? ಸೋತ್ರ ಸಿದ್ದರಾಮಯ್ಯ. ಜಾತಿ ಗಣತಿ ಜಾರಿ ಮಾಡೋದಿಲ್ವ ಸಿದ್ದರಾಮಯ್ಯ? ಹಾಗಿದ್ರೆ ಕೇವಲ ಒಂದು ಅಡ್ವರ್ಟೈಸ್ಮೆಂಟ್ ಮಾತ್ರ ಬಿಟ್ಬಿಟ್ರ? ಕ್ಯಾಬಿನೆಟ್ನಲ್ಲಿ ಸಿಡಿದ ಒಕ್ಕಲಿಗ ಲಿಂಗಾಯತರು. ನಂಬರ್ 1, ಒಕ್ಕಲಿಗ ವೀರಶೈವರ ಲೆಕ್ಕ ತಪ್ಪಾಗಿ ತೋರಿಸಲಾಗಿದೆ ಅನ್ನುವಂಥದ್ದು ಅವರ ಆರೋಪ. ಜಾತಿ ಗಣತಿಯನ್ನು ವೈಜ್ಞಾನಿಕವಾಗಿ ಮಾಡಿಲ್ಲ ಅಂತ 2ನೇ ಆರೋಪ. ಸ್ವಾಮೀಜಿಗಳಿಂದ ಸಾಮಾನ್ಯರವರೆಗೆ ಯಾರು ಒಪ್ಪಿಲ್ಲ ಅಂತ 3ನೇ ಆರೋಪ. ವರದಿ ಜಾರಿಯಾದ್ರೆ ನಮ್ಮ ಜನ ಬೀದಿಗಿಳಿತಾರೆ ಅಂತ ಹೇಳಿ 1 ಆರೋಪ. ಹೊಸದಾಗಿ ಮತ್ತೊಮ್ಮೆ ಸಮೀಕ್ಷೆ ಮಾಡಿಸೋಣ ಅಂತೇಳಿ ಸಲಹೆ. ಇಲ್ಲದಿದ್ರೆ ನಮ್ಮ ಜೊತೆಗಿರೋ ಜನ ದೂರವಾಗ್ತಾರೆ ಅನ್ನುವಂತ ಆತಂಕದ ವಿಚಾರ. ಲಿಂಗಾಯತ ಒಕ್ಕಲಿಗರಿಗೆ ಅನ್ಯಾಯ ಮಾಡಬೇಡಿ ಅಂತೇಳಿ ಒಕ್ಕೋರಳ ಆಗ್ರಹ. ಸಮುದಾಯಕ್ಕೆ ನಾವು ಉತ್ತರ ಕೊಡೋದಕ್ಕೆ ಕಷ್ಟವಾಗುತ್ತೆ ಅಂತ ಹೇಳ್ತಾರೆ. ಜನ ಬೀದಿಗಿಳಿದರೆ ಪಕ್ಷಕ್ಕೆ ಕೆಟ್ಟ ಹೆಸರು ಬರುತ್ತೆ. ಅಗತ್ಯ ಬಿತ್ತರೆ ಹೈಕಮಾಂಡ್ ಮನವೊಲಿಸೋಣ, ಮತ್ತೊಮ್ಮೆ ಮಾಡೋಣ, ಇದನ್ನು ಒಪ್ಕೊಳ್ಳೋದು ಬೇಡ ಅನ್ನೋದು ಸಿದ್ದರಾಮಯ್ಯನವರ ಮೇಲಿರುವಂತದ್ದು. ಇದನ್ನ ಸಿದ್ದರಾಮಯ್ಯ ಒಪ್ಕೊಂಡ್ರೆ ಸಿದ್ದರಾಮಯ್ಯ ಸೋತ್ರು. ಹಾಗಿದ್ರೆ ಸಿದ್ದರಾಮಯ್ಯನವರ ಬಳಿ ಇರುವಂತಹ ಇನ್ನೊಂದು ಪಾಯಿಂಟ್ ಏನು?
ಗೆದ್ದರಾಮಯ್ಯ ಅಂತಂದ್ರೆ ಏನು? 2 ಪಾಯಿಂಟ್ ಹೇಳ್ತಾ ಇದ್ದೀನಿ. ಜಾತಿ ಗಣತಿಗೆ ಅಹಿಂದ ಸಮುದಾಯ ದೊಡ್ಡ ಮಟ್ಟದಲ್ಲಿ ಬೆಂಬಲ ವ್ಯಕ್ತ ಮಾಡ್ತಾ ಇದೆ. ಈ ಅಹಿಂದ ಸಮುದಾಯ ಇದೆಯಲ್ಲ, ಇದು ಕಾಂಗ್ರೆಸ್ ಪಕ್ಷದ ಬ್ಯಾಕ್ ಬೋನ್. ಅವರು ಯಾವತ್ತೂ ಕೂಡ ದೊಡ್ಡ ಸಮುದಾಯವಾದ ವೋಟನ್ನು ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಮಾಡಲ್ಲ. ಅಹಿಂದ, ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ. ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ. ಈ ಉಳುವನೆ ಹೊಲದೊಡೆಯ ಈ ಕಾರಣಕ್ಕಾಗಿ ಜಾಗ ಸಿಕ್ಕಿದ್ದು, ಆಮೇಲೆ ರಿಸರ್ವೇಶನ್ ಮತ್ತೊಂದು ಮಗದೊಂದು. ನಾನು ನಿಮಗೆ ಇವತ್ತು ತೋರಿಸ್ತೀನಿ ಎಷ್ಟೆಷ್ಟು MLAಗಳಿದ್ದಾರೆ ಅಂತೇಳಿ. ಈ ದಲಿತ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ MLAಗಳಿಗೆ ನಿಜವಾಗ್ಲೂ ನಾಚಿಕೆ ಆಗಬೇಕು. ಯಾಕೆಂತ ಹೇಳ್ತೀನಿ, ಲಿಸ್ಟ್ ತೋರಿಸ್ತೀನಿ ನಿಮಗೆ. ಪರಿಶಿಷ್ಟ ವರ್ಗ ಪರಿಶಿಷ್ಟ ಜಾತಿ ನಿಮಗೆ ರಿಸರ್ವೇಶನ್ ಇಲ್ಲ ಅಂತಂದ್ರೆ ನೀವು ಹೇಳ್ತೀರಿ 1,08,00,000 48 ಲಕ್ಷ ಮತ್ತೊಂದು ಕಡೆ ಇದ್ದಾರೆ. ನಿಮ್ಮ ಪ್ರಾಬಲ್ಯ ಇದ್ರೆ ಅದು ಹೆಂಗ್ರಿ ಜನರಲ್ ಕ್ಯಾಟಗರಿಯಲ್ಲಿ ನೀವು ಹಾಕ್ಬೋದಲ್ಲ, ನೀವು ಕ್ಯಾಂಡಿಡೇಟ್ ಹಾಕ್ಬೋದಲ್ಲ, ಹಾಕಬಾರ್ದು ಅಂತ ಏನಿಲ್ಲಲ್ಲ. ನಿಮ್ಮ ಲೆಕ್ಕ ನೋಡು, ತೋರಿಸ್ತೀನಿ ನಿಮಗೆ. 36 SCಗಳಿಗೆ ಕೊಟ್ಟಿದ್ದಾರೆ, ಅಷ್ಟು ಮಾತ್ರ. STಗಳಿಗೆ 16 ಕೊಟ್ಟಿದ್ದಾರೆ, 2 ಏನೋ ಜಾಸ್ತಿ ಬಂದಿದ್ದಾರೆ. ಒಂದು ಯಾರು ಎಲ್ಲ ಸೇರಿ ಹೇಳಿದ್ ನಾನು, ರಾಮುಲು ಅಂಡ್ ಯಾರು ರಾಜಣ್ಣ ಜಾಸ್ತಿ ಬಂದಿರಬೇಕು ಜನರಲ್ ಕ್ಯಾಟಗರಿಯಲ್ಲಿ. ನಾವು 1,08,00,000 ಏನಕ್ಕೆ 1,08,00,000 ನೀವು ಆಟಕೊಂಡು ಲೆಕ್ಕಕ್ಕೆಲ್ಲ ಆಗ್ಬಿಟ್ಟಿದ್ದೀರಿ. ಆಟಕ್ಕೆ ಬನ್ನಿ ನೋಡಿ, ಇದ್ರ ಬಗ್ಗೆ ಮಾತಾಡ್ತೀನಿ. ಅಹಿಂದ ಸಚಿವರಿಂದ ಜಾತಿ ಗಣತಿಗೆ ಫುಲ್ ಮಾರ್ಕ್ಸ್. ಕೆಲವರು 2015ರಿಂದಲೂ ವರದಿ ವಿರೋಧಿಸ್ತಾ ಇದ್ದಾರೆ. ಈಗಲೂ ವರದಿ ಜಾರಿಯಾಗದಿದ್ದರೆ ತಪ್ಪು ಸಂದೇಶವಾಗುತ್ತೆ ಅಂತೇಳಿ ಅಹಿಂದ ವರ್ಗದವರು ಹೇಳುವುದು. ಬೇರೆ ಸಮುದಾಯದವರಿಗೆ ಯಾವ ಅನ್ಯಾಯ ಆಗಿಲ್ಲ ಇವರು ಹೇಳೋದು. ನಾವು ಅನ್ಯಾಯ ಮಾಡಿ ಕೊಡಬೇಕು ಅಂತ, ಅನ್ಯಾಯ ಆಗಿಲ್ಲ ಅಂತ ಇವರು ಹೇಳೋದು. ಅನ್ಯಾಯ ಆಗಿದ್ದರೆ ಸರಿಪಡಿಸಿ ವರದಿ ಜಾರಿ ಮಾಡೋಣ, ಆದ್ರೆ ವರದಿಯನ್ನು ಕಸಕ್ಕೆ ಹಾಕಿ ಬೇಕಾಬಿಟ್ಟಿ ಬಿಸಾಕಬೇಡಿ ಅಂತ ಅವರು ಹೇಳ್ತಾ ಇದ್ದಾರೆ. ಹೊಸ ಸರ್ವೆಯಿಂದ ಹಣ ಸಮಯ 2 ವ್ಯರ್ಥವಾಗುತ್ತೆ. ಈಗಲೇ ನಿರ್ಧಾರ ಆಗಲ್ಲ ಅಂತ ಎಲ್ರಿಗೂ ಗೊತ್ತಿದೆ. ಆದಷ್ಟು ಬೇಗ ಸಿಎಂ ಅಂತಿಮ ನಿರ್ಧಾರಕ್ಕೆ ಬರಲಿ, ಎಲೆಕ್ಷನ್ ಅಲ್ಲಿ ಕೊಟ್ಟ ಭರವಸೆಯನ್ನು ಈಡೇರಿಸಲಿ. ಇಷ್ಟ ವೀಕ್ಷಕರು 2 ಪಾಯಿಂಟ್ಗೆ ಬರೋದಿದ್ರೆ. ವಿರೋಧ ಇರೋರು ಹೇಳೋದು ಇಲ್ಲ, ಇದು ಬೇಡವೇ ಬೇಡ, ಮತ್ತೊಂದು ಸಮೀಕ್ಷೆ ಮಾಡಿಸಿ. ಪರ ಇರೋರು ಹೇಳೋದು ಸರ್ ಮತ್ತೊಂದು ಸಮೀಕ್ಷೆ ಬೇಡ, ಎಲ್ಲಿ ಲೋಪದೋಷಗಳಾಗಿದೆ ಅದನ್ನು ಸರಿಪಡಿಸೋಣ. ದಟ್ಸ್ ಆಲ್. ನೋಡಿ, ಒಟ್ಟು 14 ಸಚಿವರು ಪರ ನಿಂತರು. ಸಿದ್ದರಾಮಯ್ಯ ಪರ ಅಂದ್ರೆ ಜಾತಿ ಗಣತಿ ಬೇಕು ಅಂತ. ಜಾತಿ ಗಣತಿ ವಿರುದ್ಧ DK ಶಿವಕುಮಾರ್ ಸೇರಿದಂತೆ 11 ಸಚಿವರಿದ್ರಂತೆ. ಇನ್ನು 8 ಸಚಿವರು ಏನ್ ಬೇಕಿದ್ರೆ ಮಾಡ್ಕೊಳ್ಳಿ ಅಂತ ಸುಮ್ಮನಿದ್ರಂತೆ. ಹಾಗಿದ್ರೆ 2 ಕ್ವಶನ್ ರೈಸ್ ಆಗುತ್ತೆ. ಸಿದ್ದರಾಮಯ್ಯ ಗೆದ್ರ ಸೋತ್ರ? 2 ಪಾಯಿಂಟ್ ಕೊಡ್ತೀನಿ. ಸೋತದ್ ಹೇಗೆ, ಗೆದ್ದದ್ ಹೇಗೆ? ಸೋತ್ರ ಸಿದ್ದರಾಮಯ್ಯ. ಜಾತಿ ಗಣತಿ ಜಾರಿ ಮಾಡೋದಿಲ್ವ ಸಿದ್ದರಾಮಯ್ಯ? ಹಾಗಿದ್ರೆ ಕೇವಲ ಒಂದು ಅಡ್ವರ್ಟೈಸ್ಮೆಂಟ್ ಮಾತ್ರ ಬಿಟ್ಬಿಟ್ರ? ಕ್ಯಾಬಿನೆಟ್ನಲ್ಲಿ ಸಿಡಿದ ಒಕ್ಕಲಿಗ ಲಿಂಗಾಯತರು. ನಂಬರ್ 1, ಒಕ್ಕಲಿಗ ವೀರಶೈವರ ಲೆಕ್ಕ ತಪ್ಪಾಗಿ ತೋರಿಸಲಾಗಿದೆ ಅನ್ನುವಂಥದ್ದು ಅವರ ಆರೋಪ. ಜಾತಿ ಗಣತಿಯನ್ನು ವೈಜ್ಞಾನಿಕವಾಗಿ ಮಾಡಿಲ್ಲ ಅಂತ 2ನೇ ಆರೋಪ. ಸ್ವಾಮೀಜಿಗಳಿಂದ ಸಾಮಾನ್ಯರವರೆಗೆ ಯಾರು ಒಪ್ಪಿಲ್ಲ ಅಂತ 3ನೇ ಆರೋಪ. ವರದಿ ಜಾರಿಯಾದ್ರೆ ನಮ್ಮ ಜನ ಬೀದಿಗಿಳಿತಾರೆ ಅಂತ ಹೇಳಿ ಒಂದು ಆರೋಪ.